ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಾಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಇದು? ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆಯಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ಅಂತ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬಂದೇ ಬರ್ತಾನೆ ಅಂತ. ಆದ್ರೆ ಇದು ಕಲಿಯುಗ. ತಲೆ ಇರೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂಥದ್ರಲ್ಲಿ ದೇವರು ಬರೋದಂದ್ರೇನು? ನಮ್ಮಂತ ಕಾಳಧನಿಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. ದುಡ್ಡಿನಲ್ಲಿ ದೊಡ್ಡವ ಈ ಜೈರಾಜ್, ದೌಲತ್ತಿನಾಗ ದೊಡ್ಡವ ಈ ಜೈರಾಜ್, ಸೊಕ್ಕಿನಾಗ ದೊಡ್ಡವ ಈ ಜೈರಾಜ್. ಜಯನ ಮುಂದಿಟ್ಕೊಂಡು ಹುಟ್ಟಿದವನೇ ಏ ಜೈರಾಜ್. ಅಂಥದರಲ್ಲಿ ಈ ಜೈರಾಜನ ಮಾತಿಗೆ ಮನ್ನಣೆ ಕೊಡುವುದಿಲ್ಲನಲೇ ಅರ್ಜುನ. ಲೇ ಅರ್ಜುನ, ತ್ರಿಲೋಕಕ್ಕೆ ಒಬ್ಬನ ಗಂಡಸು ಅರ್ಜುನ, ಅದು ಕುರುಕ್ಷೇತ್ರದಲ್ಲಿ. ಆದರೆ ನಾನು ಸೃಷ್ಟಿಸಿರುವ ಈ ಅಧರ್ಮದ ಸಾಮ್ರಾಜ್ಯಕ್ಕೆ ಏ ಜೈರಾಜ್ ಒಬ್ಬನೇ ಗಂಡಸು. ಲೇ ಅರ್ಜುನ, ತಂಗಾಳಿಯಂತೆ ನಿನ್ನ ತಮ್ಮನ ಸ್ನೇಹ ಬೆಳೆಸಿ, ಬಿರುಗಾಳಿಯಂತೆ ನಿನ್ನ ಮನೆ ಹಕ್ಕು, ಸುಂಟರ ಗಾಳಿಯಲ್ಲಿ ನಿನ್ನ 3 ಎಕರೆ ಹೊಲ ತುರದಿದ್ರೆ ನನ್ನ ಹೆಸರು ಜಲಕ ಜಲಕ ಜೈರಾಜ್ನೇ ಅಲ್ಲ.
जो जलते उसको आग कहता है, बुझ गए तो राख कहता है, लेकिन जयराज निकला तो अंडरवर्ल्ड डॉन कहता है। ನಾನು ಬೇರೆ, ನನ್ನ ಸ್ಟೈಲ್ ಬೇರೆ. ಕುಲಕರ್ಣಿ, ಏ ಕುಲಕರ್ಣಿ, ಏನಾಯಿತು? ಧೀರನಂತೆ ಬಂದು ನಮ್ಮ ಆಳುಗಳನ್ನ ಹೆದರಿಸಿ ಹೋದನಂತಲ್ಲ ಆ ಬಂದ ಬಡ್ಡಿ ಮಗ ಅರ್ಜುನ. ಈ ಎಲ್ಲೋ ಅವನು ಅಲ್ರಿ ದನ್ಯಾರ, ಈ ಕಾಡಿಗೆ ರಾಜನಾದ ನಿಮ್ಮ ಸಿಂಹ ಗರ್ಜನೆಕ್ಕೆ ಬೆಚ್ಚಗ ಬಿದ್ದಿರ್ಬೇಕ್ರಿಪ್ಪ ಅವ ಅರ್ಜುನ. ನಿಮಗೆ ಸವಾಲ್ ಹಾಕ್ತಾರಲ್ರಿ ದನ್ಯಾರ, ಅವನ ಹೊಸಕ್ಕೆ ಹಾಕಿಬಿಡೋಣ್ರಿಪ್ಪ. ಕುಲಕರ್ಣಿ, ಹೊಸಕ್ಕೆ ಹಾಕುವ ಮುಂಚೆ ಆ ಅರ್ಜುನನನ್ನು ತುಂಡು ತುಂಡಾಗಿ ಕತ್ತರಿಸಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲಬೇಕು. ಅಂದಾಗ ಈ ಜೈರಾಜ್ ಶಾಂತ ಕ್ರೂರ ಮನುಷ್ಯ ಎಂಬುದು ಗೊತ್ತಾಗುತ್ತದೆ. ಅದನ್ನು ನೋಡಿದ ಈ ಊರಿನ ಜನ ಭಯ ಭಯ ಪಡಬೇಕು. ಆವಾಗ ನಮ್ಮ ತಂಟೆಗೆ ಯಾರೂ ಬರೋದಿಲ್ಲ ಗೊತ್ತಾ? ತಂಟೆಗೆ ಬರೋದೇನ್ರಿ ದನ್ಯಾರ? ಅಮ್ಮಿ ಗಂಡ ಹಮ್ಮಿರ ಆದ್ರ ಎಮ್ಮಿ ಕೊಟ್ಟಿಗೆಯಾಗ ನಿಂತಿತ್ತಲ್ರಿಪ್ಪ. ಅರ್ಜುನನ ಕತ್ತಿ ಹಂಗೆ ಆಗೈತ್ರಿ. ಅಲ್ರಿ ದನ್ಯಾರ, ಸ್ವಾಕಿದ್ದಾವಾಗ ಹಿರಿಯಾರು ಒಂದು ಮಾತು ಹಿಡಿದಾರಿಪ್ಪ, ಕೊಬ್ಬು ಹೆಚ್ಚಾದ ಮನುಷ್ಯ ಹಗ್ಗ ಬಿಚ್ಚಿದ ಎಮ್ಮಿ ಭಾಳ ದಿವಸ ಬದುಕೋದಿಲ್ಲ ಅಂತ್ರಿಪ್ಪ ಇವ. ಸುಧಾಕರನೇ, ಸೊಕ್ಕು ಹೆಚ್ಚಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ರಾಜ್ಯಭಾರವೆಂದು ದರ್ಬಾರ್ ಮಾಡಲು ಬಂದರೆ ಆ ಅರ್ಜುನನಿಗೆ ನನ್ನ ಮದ್ದು ತುಂಬಿದ ಬಂದೂಕಿನ ಗುಂಡಿನಿಂದ ಸದ್ದಿಲ್ಲದ ಯಮಲೋಕಕ್ಕೆ ಕಳಿಸಿಬಿಡ್ತಾನೆ. ಏ ಜೈರಾಜ್, ಬಾಯಲ್ಲಿ ನಾಂದವರ ನಾಲಿಗೆಯಲ್ಲಿ ಕೂಗಿದವರ ಕಣ್ಮುಂದೆ ಇರುತ್ತಾನೆ ಈ ಕಲಿಯುಗದ ಜಯರಾಜ್. ಮದ್ದು ತುಂಬಿದ ನಿನ್ನ ಬಂದೂಕಿನಿಂದ ಸದ್ದಿಲ್ಲದ ಯಮಲೋಕಕ್ಕೆ ಕಳುಹಿಸಲು ಇದನ್ನೇನು ಹೋಗರದ ಪಿಂಡ ಎಂದು ತಿಳಿದುಕೊಂಡೆಯೋ ಮಗನೇ? ಇವನು ಕನ್ನಡ ನಾಡಿನ ಹೆಮ್ಮೆಯ ಪ್ರತಿವೃತ್ತಿಯ ಮಡಿಲಲ್ಲಿ ಜನಿಸಿದ ಗಟ್ಟಿ ಪಿಂಡವಿದು. ನಿಮ್ಮಂತ ಮೊದ ತುಂಬಿದ ಮದ್ದಾನೆಗಳನ್ನು ಬೇಟೆಯಾಡಲೆಂದು ಹಿಂಡು ಕುರಿಗಳ ಹಾಲು ಕುಡಿದು ಗಂಡು ಗಚ್ಚು ಹಾಕಿ ಕಚ್ಚನೆಯಿಂದ ಬೆಳೆಸಿದ ಈ ಗಂಡುಗಳು ಅರ್ಜುನನ ದೇಹಕ್ಕ ಹಿಂದೆ ಬಂಡ ಬ್ರಿಟಿಷರು ಬೆಟ್ಟು ಹೋದ. ಓ ನಿನ್ನ ತುಕುಡಿ ತುಕಾಲಿ ಬಂದುಕ ಈ ಭಾರತಾಂಬೆ ಮೆಟ್ಟುವ ಹೊರತು ಚಪ್ಪಲಿಗೆ ಸಮಾನ. ಜಯರಾಜ್, ನಿನ್ನಂತ 100 ಜನ ಬಂದೂಕಿನಿಂದ ನನ್ನ ಎದುರಿಗೆ ಬಂದವರು ಅವರ ಎದೆಗುಂಡಿಯನ್ನು ಬಗೆದು ಬಿಸಿ ನತ್ತರವನ್ನು ಕುಡಿಯುವ ಗಂಡುಗಳಿಗಳ ಗಂಡ ಈ ಗಂಡುಗುಳಿ ಇರುವ ಅರ್ಜುನ ಇವನು. ಎಚ್ಚರ, ಎಚ್ಚರ. ಲೇ ಅರ್ಜುನ, ಆರ್ಭಟಿಸಿ ಮಿಂಚಿ ಮರೆಯಾಗುವಂತೆ ಸೊಕ್ಕಿನಿಂದ ಆರ್ಭಟದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯಬೇಡ. ಏಕೆಂದರೆ ಇದು ಈ ಊರ ಶ್ರೀಮಂತ ಸಾಹುಕಾರನ ಮನೆ. ಸಾವಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲದಿದ್ದರೆ ಈ ಮನೆಯ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಯಬೇಕಾದಿತು. ನೀನು ಎಚ್ಚರ. ನಿನ್ನ ಮನೆಯ ನಡುಗಂಬಕ್ಕೆ ಕಟ್ಟಿ ಮೈ ಚರ್ಮ ಸುಲಿಯಲು ಇದೇನು ನಿನ್ನ ಮನೆಯಲ್ಲಿ ಸಾಕಿದ ಕುರಿಮರಿ ಎಂದು ತಿಳಿದುಕೊಂಡೆ ಆ ಮಗನೇ? ಜಯರಾಜ್, ತೊಗರು ಒಂದು ಹೆಜ್ಜೆ ಹಿಂದಕ್ಕೆ ಸರಿದರೆ ಎದುರು
ಎದುರಿಗಿರುವ ಎದುರಾಳಿಯನ್ನು ನೋಡಿ ಅಂತಲ್ಲ, ಎದುರಿಗಿರುವ ಎದುರಾಳಿಯನ್ನು ಓಡಿ ಬಂದ ಗುಮ್ಮಕ್ಕ ಅಂತ ನಿನಗೆ ಚೆನ್ನಾಗಿ ನೆನಪಿರಲಿ. ನಿಮ್ಮಂತ ಮದ ತುಂಬಿದ ಮದ್ದಾನೆಗಳನ್ನು ಬೆನ್ನಟ್ಟಿ ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನುವ ಹಸಿದ ಹೆಬ್ಬುಲಿ ಇವನು, ಎಚ್ಚರ. ಹಸಿದ ಹೆಬ್ಬುಲಿ? ಲೇ ಅರ್ಜುನ, ಹೆಬ್ಬುಲಿ ಎಂದು ಕೊಬ್ಬಿನಿಂದ ಮಾತಾಡಿದರೆ ಸದ್ದಿಲ್ಲದ ನಿನ್ನ ದೇಹವನ್ನು ಯಮಲೋಕಕ್ಕೆ ಕಳಿಸಿ ಬಿಡುವೆ. ಹುಷಾರ್. ಅಲ್ಲೇ ತಮ್ಮ ಅರ್ಜುನ, ನಿನ್ನೆ 4 ಗಂಟೆಗೆ ಬಂತಲ್ಲಿ ಗದ್ದರ್ಸ್ ಮಳೆ. ಓದಿದ್ದು ಮಳೆ ಅಲ್ಲಪ್ಪ, ಗಾಡಿ ಬಿದ್ದಿದ್ದು ದನ ಅಲ್ಲಂತ. ಅದಕ್ಕೆ ಏನಾಯ್ತು ಹೇಳುವಪ್ಪ, ಅವಾಗ ವಿಚಾರ ಮಾಡೋಣಂತ. ಲೇ ಕುಲಕರ್ಣಿ, ಈ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನರು ನಾಟಕ ನೋಡಲು ಬಂತದ್ದಂತ ಜನರ ಮುಂದೆ ನರಿಯಂತೆ ಮಾತನಾಡಿ ಜನ ಇಲ್ಲದಿದ್ದಾಗ ನಾಯಿಯಂತೆ ಬಗಳುವ ನಾಯಿ ನೀನು. ನಿಮ್ಮಂತ ಮಲ್ಲಪ್ಪ ಶೆಟ್ಟಿಗಳು ಇರುವುದರಿಂದಲೇ ಹಿಂದೆ 18ನೇ ಶತಮಾನದಲ್ಲಿ ಕಿತ್ತೂರು ಸಂಸ್ಥಾನ ಹಾಳಾಗಿ ಹೋಗಿದ್ದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಲಕ್ಷ್ಮಣಂತ ವೀರಾದಿ ವೀರಲು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ದರು ಮತ್ತೊಬ್ಬರ ಹೊಲಕ್ಕೆ ಬೇರೆ ಹಾಕಲು ಹೊರಟಿದ್ದಾರವ. ನಾಚಿಕೆ ಆಗುವುದಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ಲೇ ಅರ್ಜುನ, ಅಂದೇ ನಿನ್ನಣ್ಣನಿಗೆ ಹೇಳಿದ್ದೀನಲ್ಲ, ನಿಮ್ಮ ಹೊಲಕ್ಕೆ 2ರಷ್ಟು ಹಣ ಕೊಟ್ಟು ಖರೀದಿಸುತ್ತೇನೆ ಅಂತ. ಅಂದಾಗ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವ ನನ್ನ ಫ್ಯಾಕ್ಟ್ರಿ ಕೇವಲ ನಿನ್ನ 3 ಎಕರೆ ಜಮೀನಿನಿಂದ ಬಂದಾಗಬೇಕೇ? ನೋ, ನವರ್, ಅದೆಂದಿಗೂ ಸಾಧ್ಯವಿಲ್ಲ. ಕೇವಲ 3 ಎಕರೆ ಜಮೀನು? ಜಯರಾಜ್, ಅದು ನೀನು ತಿಳಿದುಕೊಂಡಿರುವುದು ನಿನ್ನ ತಿಳಿಗೇಡಿತನ. ಯಾಕೆಂದ್ರೆ ಬೃಹತ್ ಬಂಡ ಪ್ರಮಾಣದಲ್ಲಿರುವ ಒಂದನ್ನು ಕಲ್ಲನ್ನು ಅಲುಗಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು ಎಂಬುದನ್ನು ಮಾತ್ರ ಮರೆಯಬೇಡ. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸಣ್ಣಿಗೆ 1000 ಆನೆ ಬಲ ಅಂತ. ಅಷ್ಟೇಕೋ, ನಿನ್ನ ಫ್ಯಾಕ್ಟರಿ ಕಟ್ಟಲು ನಿನ್ನ 300 ಎಕರೆ ಜಮೀನಿದ್ದರು ಅದನ್ನು ಕಟ್ಟಲು ಬೇಕಾಗಿರುವುದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬೇಡ. ಅದನ್ನ ಅರಿದೆ ತಾನೇ ನಿನ್ನ ಹೊಲಕ್ಕೆ ಬೇಲಿ ಹಾಕಿಸಿದ್ದು. ನೋಡು ಅರ್ಜುನ, ಇನ್ನೂ ಕಾಲ ಮಿಂಚಿಲ್ಲ. ನಿನಗೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡುತ್ತೇನೆ. ಆದರೆ ಹೊಲ ಕೊಡೋದಿಲ್ಲ ಅಂತ ಮಾತ್ರ ಹೇಳ್ಬೇಡ. ಯಾಕಂದ್ರೆ ಬಿಡುವ ಮಗ ನಾನಲ್ಲ. ಜಯರಾಜ್, ಹೊಮ್ಮಿನಿಂದ ಬ್ರಹ್ಮ ಕೆಟ್ಟ, ಪಂಥ ಮಾಡಿ ಪಾಂಡವರು ಕೆಟ್ಟರು ಅನ್ನೋ ಹಾಗೆ ಈ ನಿನ್ನ ಸೊಕ್ಕಿನ ಮಾತಿನಿಂದ ಸರ್ವನಾಶವಾಗುವುದು ಖಂಡಿತ. ಅಲ್ಲೋ ತಮ್ಮ ಅರ್ಜುನ, ನಿನ್ನ ಕೂಡ ಜಿದ್ದು ಕಟ್ಟಿ ಗೆದ್ದು ಕೂಡ್ಸಾಕ ಕುಸ್ತಿ ನಮಗ ಸ್ವಲ್ಪ ಹಿಂಗ ಆಕತ್ತುಪ್ಪ. ಮಜಾ ಮಾಡಾಕ ಒಂದು ಒಳ್ಳೆ ಹುಡುಗಿನೂ ಏರ್ಪಾಟ್ ಮಾಡಿವ್ಲಿಪ್ಪ. ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಹೊಲಸು ತಿನ್ನುವ ಕೆಲಸ ಮಾಡುವನಲ್ಲ ಈ ನೇಗಿಲಾಗಿ ರೈತ. ಇನ್ನೊಂದು ಸರಿ ಈ ಹೊಲಸು ಮಾತುಗಳನ್ನು ನನ್ನ ಎದುರಿಗೆ ಮಾತನಾಡಿದರೆ ಮಗನ ನಿನ್ನ ಗಂಟ್ಲಾಯ್ತು ರಕ್ತ ಕುಡಿದು ಬಿಟ್ಟಲ್ಲ ಮಗನ. ಏನ್ ಲೇದ ಕೈಯೋ ಏನ್ ಲೇಪಾವಿ ಅವನು GCP ಸ್ಪಾಂಡ್ ಪಡ್ದಂಗ ತಮ್ಮ ಇಲ್ಲೇ ಹೋಗೋ ಇನ್ನೋನ ಏನು ಲೇ ಹೊಲಾರು ಕೊಡುವ ಅಲ್ಲಿ ಬೇಕಾದ್ರೆ ಬಿಡುವ ಅಲ್ಲಿ ನಾವು ಒಳ್ಳೆ ಸಿಕ್ಕುಪ್ಪ ಒಳಗೆ. ಲೇಪ ಅರ್ಜುನ, ನಿನ್ನ ಮಾತಿಗೆ ಏನು ಹೇಳುದು ಆಗವಾದ ಅಲ್ಲಿ ತಮ್ಮ ಅರ್ಜುನ, ನಾನು ಮೊದಲ ವಯಸ್ಸಾದ ಮನುಷ್ಯ ಲೇಪ. ನೀ ಹುಡುಗಿ ಒಯ್ಲ ಬಿಡಲಿ, ಯಾಕೆ ಸುಳ್ಳ ಟೆನ್ಷನ್ ತಗೋತಿ? ನಿಮ್ಮ ತಮ್ಮ ಓದಾತನ್ಲ, ಅವಂಗೊಂದು ನಮ್ಮ ಫ್ಯಾಕ್ಟ್ರಿಯಾಗ ನೌಕರಿನೂ ತಗೋ. ಒಳ್ಳೆ 3 ಲಕ್ಷ ತಗೋ ಲೇಪ, 3 ಲಕ್ಷ ಏನಂತೀಯ? ನೋಡು ಕುಲಕರ್ಣಿ, ನೀನು ನಿಮ್ಮ ಸಾಹುಕಾರ, ನನ್ನ ಹೊಲಕ್ಕೆ ಬೆಲೆ ಕಟ್ಟಿದ್ದಕ್ಕೆ ನಂದು ಒಪ್ಪಿಗೆ ಇದೆ. ಆದರೆ ನಂದೊಂದು ಕಂಡೀಷನ್ ಇದೆ, ಅದಕ್ಕೆ ಒಪ್ಪಿದರೆ ಮಾತ್ರ ನಾಳೆ. ಅಲ್ಲೋ ತಮ್ಮ ಅರ್ಜುನ,
ನೀನು ನಮ್ಮ ಮಾತಿಗೆ ಒಪ್ಪಿದಲ್ಲ ಅಷ್ಟು ಸಾಕು. ಈಗ ನಮ್ಮ ಜೀವ ಐತಲ್ಲ ಮ್ಯಾಲ ಹೋಗಿ ನಾವು ತಳಗ್ ಬಿದ್ದಂಗೆ ಆತ್ಲಿ ತಮ್ಮ. ನಿನ್ನ ಕರಾರ ಕಂಡೀಷನ್ ಏನೈತಲ್ಲ ನಮ್ಮ ಸಾಹುಕಾರ ನಾವು ಕೇಳಿ ಬಗೆಹರಿಸ್ಕೊಳ್ಳೋಣ. ಏನಂತೀಯ? ನೋಡು ಕುಲಕರ್ಣಿ, ನೀವು ಕಟ್ಟೋ ಫ್ಯಾಕ್ಟ್ರಿಯಿಂದ ಕಲಿತವರಿಗೆ ಉದ್ಯೋಗ ಸಿಗುತ್ತೆ ನಿಜ. ಆದರೆ ಸರ್ಕಾರ ಫ್ಯಾಕ್ಟ್ರಿ ಕಟ್ಟಲು ಇಲ್ಲೇನು ನಿಗದಿ ಮಾಡಿರುವ ಪಾಳು ಬಿದ್ದ ಬಂಜರು ಭೂಮಿ ಇಲ್ಲ. ಅದು ಸಾವಿರಾರು ಅನ್ನದಾತರಿಗೆ ಅನ್ನ ಕೊಡುವ ಫಲವತ್ತಾದ ಭೂಮಿಯನ್ನು ಬಂಜೆ ಮಾಡಲು ಹೊರಟಿದ್ದಿರಲ್ಲ. ನಾಚಿಕೆ ಆಗುವುದಿಲ್ಲವೇ ನಿಮ್ಮ ಹೇಸಿ ಜನ್ಮಕ್ಕೆ? ಅಲ್ಲೇ ತಮ್ಮ, ಕಾನೂನು ಪ್ರಕಾರ ಹೋದ್ರ ಮಣ್ಣು ಸಿಗುದಿಲ್ಲ. ಲೇಪಾಯಲ್ಲಿ ಮಣ್ಣು ಸಿಗುದಿಲ್ಲ. ಸುಳ ಯಾಕೆ ಓಡಾಡತಿ ಕಾನೂನ ಪ್ರಕಾರ ಅಂತ ಹೇಳಿ. ಈ ಕಾನೂನ ಕಂಡೀಷನ್ ಪರ್ಮಿಷನ್ ಏನದಾವಲ್ಲ ನಮ್ಮ ಸಾಹುಕಾರ ರೊಕ್ಕ ಕೊಟ್ಟು ಖರೀದಿ ಹಿಡ್ದಾರ್ಲಿ ಅವನ್ನ. ನಾವ್ ಇರಾಕಾಗ್ಲಿ ಸಾಹುಕಾರ ಇರಾಕಾಗ್ಲಿ ನೀ ಯಾಕೆ ಚಿಂತೆ ಮಾಡ್ತಿಲ್ಲ ತಮ್ಮ? ನೋಡು ಅರ್ಜುನ, ದುಡ್ಡು ಕೊಟ್ಟರೆ ಈ ದುನಿಯಾದಲ್ಲಿ ಸರ್ಕಾರ ಕಾನೂನು ಕಣ್ಣು ಮುಚ್ಚಿಕೊಂಡು ಕಂಡರು ಕಾಣದ ರೀತಿ ಕುಳಿತು ಬಿಡುತ್ತದೆ. ಅಂದಾಗ ಅದರ ಚಿಂತೆ ನಿನಗೆ ಬೇಡ. ಕುಲಕರ್ಣಿ, ಕೊಟ್ಟ ಮಾತಿನಂತೆ ತಂದು ಕೊಟ್ಟು ಬಿಡು ಆ ಹಣವನ್ನು. ಆಯ್ತ್ರಿ, 3 ಲಕ್ಷ ರೂಪಾಯಿ ಇದಾವು, ತರ್ತೇವಿ. ನಿಂದ್ರಲೇ ತಮ್ಮ ಅರ್ಜುನ. ತಮ್ಮ ಅರ್ಜುನ, ಆಚೆ ಕಡೆನ ಬಂದು ತಡಿಪ. ಅಲ್ಲೋ ತಮ್ಮ ಅರ್ಜುನ, ಇದ್ರಾಗ 3 ಲಕ್ಷ ರೂಪಾಯಿ ಇದಾವಪ್ಪ. ಕಡಿಮೆ ಅಂತಿ ಇಲ್ಲ. ಮತ್ತ ಹಿಂದಾಡ್ಸಿ ಕಡಿಮೆ ಇದಾವ ಅಂತೇಳಿ ಬಡ್ದಾಡೋದು ಬೇಡ. ಕರೆಕ್ಟ್ ಆಗಿದಾವನು ಏನ್ಲೇಪ? ಲೇ ಕುಲಕರ್ಣಿ, ನಾನು ನಿನಗೆ ಮೊದಲ ಹೇಳಿಲ್ಲವೇ ನನ್ನ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ಹೊಲ ಕೊಡುತ್ತೇನೆಂದು? ಮಾತ್ರಲೇ ನಿನ್ನ ಕಂಡೀಷನ್. ಕೊಟ್ಟ ಮಾತಿನಂತೆ ದುಡ್ಡು ಕೊಟ್ಟೆವಲ್ಲ. ಲೇ ಜಯರಾಜ್, ನನಗೆ ಕೊಡಬೇಕಾದ ಈ ಹಣವನ್ನು ನಿನ್ನ ಹತ್ರನೇ ಇಟ್ಟುಕೊಂಡು ಈ ಹಣವನ್ನು ತಿಂದು 3 ದಿನ ಬದುಕಿ ತೋರಿಸು. ಒಂದು ವೇಳೆ ಈ ಹಣವನ್ನು ತಿಂದು 3 ದಿನ ಬದುಕಿದ್ದಾನಿದ್ರೆ ಕೊಟ್ಟ ಮಾತಿನಂತೆ ಅಪ್ಪದ ಹೊಟ್ಟೆದ ಮಗನಾಗಿ ಇದೇ ಜಾಗಕ್ಕೆ ಬರ್ತಾನ. ಏನು 1 ರೂಪಾಯಿ ತಗೊಳ್ಳಾರ್ದ ನಾನು ಹೊಲ ನಿನಗೆ ಬಿಟ್ಟು ಕೊಟ್ಟು ಹೋಗ್ತಾನೆ ಜಯರಾಜ್. ಒಂದು ವೇಳೆ 3 ದಿನದ ಒಳಗಾಗಿ ಹಣ ತಿಂದು ಸತ್ರ ನಿನ್ನ ಹೆಣದ ಮ್ಯಾಲ 3 ಅಡಿ ಮಣ್ಣು ಹಾಕಿ ಹೋಗ್ತೀನಿ ಜಯರಾಜ್. ಏನಂತೀಯ? ಲೇ ಸಕ್ಕಿನ ಬಡವ, ಹಾಳಿಯನ್ನು ತಿಂದು ಬದುಕಲಿಕ್ಕೆ ನನ್ನೇನೋ ದನ ಅನ್ಕೋತೀನಲೇ ಬಡವ ರಾಸ್ಕಲ್. ಲೇ ತಮ್ಮ ಅರ್ಜುನ, ಅನ್ನ ನೀರ ಇಲ್ದನ ರೊಕ್ಕ ತಿಂದು ಹೆಂಗ್ ಬದುಕಾಕ್ ಬರ್ತೈತಿ ತಮ್ಮ? ಹೆಂಗ್ ಬದುಕಾಕ್ ಬರ್ತೈತಿ? ಏನ್ ಮಾತಾಡತೀನಿ? ಲೇ ಕುಲಕರ್ಣಿ, ಕಪ್ಪಿದ ಮನಸ್ಸಿನಿಂದ ಎದೆಬ್ಬಿಸಿ ಮಾತನಾಡುವುದಕ್ಕಿಂತ ಮುಚ್ಚ ತಿಳಿಯಬೇಕಾಗಿತ್ತಲೇ ಈ ರೈತನ ತಾಕತ್ತು ಏನೆಂದು. ನಿಮ್ಮಂಥವರು ರಾಜಕೀಯದಲ್ಲಿ ಮತ ಹಾಕಿದ ಮತ ಬಾಂಧವರ ಮನೆ ಕಟ್ಟುವುದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಮಠ ಮಂದಿರಗಳನ್ನು ಕಟ್ಟುವ ನಿಮ್ಮಂಥ ಬಂಡ ರಾಜಕೀಯರು ನೋಟು ಕಟ್ಟು ಹೋಟು ಪಡೆದು ಓಟು ಕೊಟ್ಟವರ ಹೊಟ್ಟಿಗೆ ತಣ್ಣೀರು ಪಟ್ಟ ಬಡೆದು ಅದೇ ಓಟು ತೆಗೆದುಕೊಂಡು ಮತ ಹಾಕಿದವರ ಬಾಗಿಲಿಗೆ ಹೋದಾಗ ಕಾಲಾಗಿನ ಬೂಟು ತಗೊಂಡು ಕೈಯ ಹಿಡ್ಕೊಂಡು ನಿಂತಿದ್ರ ಈ ಭಾರತ ಸರ್ಕಾರ ನಿಮ್ಮಂತ ಬಂಡ ಶ್ರೀಮಂತರ ಕೈವಶವಾಗುತ್ತಿರಲಿಲ್ಲ. ಜಯರಾಜ್, ನಿಮ್ಮಂತವರು ರಾಜಕೀಯ ಎಂಬ ರಣರಂಗದಲ್ಲಿ ಸೇರಿ ಕೋಟಿ ಕೋಟಿ ಹಣ ಲೂಟಿ ಮಾಡಿ ಓ ತಾಯಿ ಮಲಪ್ರಭೆ ಆಶೀರ್ವಾದದಿಂದ ಹೊಳೆಯಿಂದ ಪಂಪ್ ಸೆಟ್ ಮಾಡಿ ಬಂಗಾರ ಹಾಕಿ ಬಂಗಾರ ತೆಗೆದುಕೊಳ್ಳುವಂತ
ನಿಮ್ಮಂತ ಪವಿತ್ರ ಫಲವತ್ತಾದ ಭೂಮಿಯನ್ನ ಫ್ಯಾಕ್ಟ್ರಿ ಕಟ್ಟಲು ಬಂಜೆ ಮಾಡಕೊಂಡ್ರಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನ್ನ ಹೇಸಿ ಜನ್ಮಕ್ಕೆ? ಜಯರಾಜ್, ರಕ್ತ ಎಂಬ ಬೆವರನ್ನು ಈ ಭೂಮಿ ತಾಯಿಯಲ್ಲಿ ಸುರಿಸಿ, ರಕ್ತ ಎಂಬ ಬೆವರನ್ನು ಭೂಮಿ ತಾಯಿಯಲ್ಲಿ ಸುರಿಸಿ ಈ ದೇಶದ ಹೊಟ್ಟೆ ತುಂಬಿಸುತ್ತಿರುವ ನಮ್ಮಂತ ಬಡವರ ಬಡಲಿಗೆ ಕೈ ಹಾಕಿದ್ರ ನಿನ್ನ ಹಾಳು ಹದ್ರಿ ಹಂಗಾರು ತಿಂತಲ್ಲ, ಹಂಗ ತಿಂದು ಬಿಟ್ಟರಲೇ ಮಗನ ನಿನ್ನ ಎಚ್ಚರ. ಲೇ ಸೊಕ್ಕಿನ ಬಡವ ಅರ್ಜುನ, ಹದ್ದಿನಂತ ಹರಿದು ತಿನ್ನಲು ಬಂದರೆ ಮರಳಿ ಕೊಬ್ಬಿದ ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾ ಸಾಕಿದ ನಾಯಿಗಳಿಗೆ ಹಾಕಬೇಕಾಗಿತ್ತು. ನೀನು ಎಚ್ಚರ. ಲೇ ಜಯರಾಜ್, ಕೊಬ್ಬಿದ ಮನಸ್ಸಿನಿಂದ ಏದು ಇಬ್ಬಿಸಿ ಮಾತನಾಡಿದ್ದೇ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆದ ಕಸದಂತೆ ಕೆತ್ತವಾಗಿದೆ, ಹೊಸಗೆ ಹಾಕಬಲ್ಲೆ. ಲೇ ಸಾವುಕಾರ, ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಭೂಮಿ ತಾಯಿಯನ್ನು ಮಾರುವ ಬಂಡ ತಾಯಿಗಂಡ ರಾಜಕಾರಣಿ ಎಂದು ತಿಳಿದುಕೊಂಡೆ ಇವನನ್ನು. ಇವನು ಈ ನೇಗಿಲ ಯೋಗಿ ರೈತ, ಇವನು ಎಚ್ಚರ. ಫ್ಲೂಟು ಜಿಂಕ ಮುಂದವುದು, ಸಿಂಹ ಮುಂದೆ ಕಾದು. ಲೇ ಅರ್ಜುನ, ನಿನ್ನ ಮೂರ್ಖತಾದ ಮಾತುಗಳಿಗೆ ಮರುಳಾಗಿ ನಡೆಯಲು ಇದೇನು ಧರ್ಮಯುಗವಲ್ಲ, ಇದು ಕಲಿಯುಗ. ಕುರುಡು ಕಾಂಚಾಣ ಕುಣಿಸಿದಂತೆ ಕುಣಿಯುವ ಕಾಲವಿದು. ಅಂದಾಗ ಸೊಕ್ಕಿನಿಂದ ಎದೆಯುಬ್ಬಿಸಿ ಮಾತನಾಡಲು ಬಂದರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಹದ್ದು ನಾಯಿಗಳಿಗೆ ಹಂಚಬೇಕಾಗಿತ್ತು. ಎಚ್ಚರ. ಜಯರಾಜ್, ಇದು ಕ್ರೂರಿ ಅಲ್ಲಲೇ. ನಿಮ್ಮಂಥವರು ರಾಜಕೀಯ ಎಂಬ ರಣರಂಗದಲ್ಲಿ ಸೇರಿ ಚುನಾವಣೆ ಬಂದಾಗ 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದಾಗ ನಮ್ಮಂತ ರೈತರ ಕಾಲು ಹಿಡಿದು ರೈತನ ಕಣ್ಣಲ್ಲಿ ಮಣ್ಣೆರಚಿ 5 ವರ್ಷವಾದರೂ ರೈತನ ಕಷ್ಟದಲ್ಲಿ ಭಾಗವಾಗದೆ ದ ಗ್ರೇಟ್ ಚೀಫ್ ಮಿನಿಸ್ಟರ್ ಕೆಂಗಲ್ ಹನುಮಂತವನ್ನು ಕಟ್ಟಿದ ಪವಿತ್ರವಾದ ವಿಧಾನಸೌಧದಲ್ಲಿ ಕುಳಿತು ನೀಲಿ ಚಿತ್ರ ನೋಡುವ ರಾಜಕಾರಣಿ ಇವನಲ್ಲ. ನಿಮ್ಮಂಥವರು ರಾಜಕೀಯದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬೋರ್ಡ್ ಹಾಕಿಕೊಂಡು ರಾಜಭವನದಲ್ಲಿ ರಾಸಲೀಲೆ ಆಡುವ ರಾಜಕಾರಣಿ ಇವನಲ್ಲ. ಇವನು ಈ ಇಡೀ ದೇಶಕ್ಕೆ ಅನ್ನ ಕೊಡುವ ನೇಗಿಲ ಯೋಗಿ ರೈತ ಇವನು. ಈ ರೈತ ಬುಗುಲಿ ಹತ್ರ ನಿಮ್ಮಂತ ನರ ರಾಕ್ಷಸರನ್ನು ಹೊಂಚು ಹಾಕಿ ಕುಳಿತಿರುವ ಹುಲಿ ಇದು. ಹೋಲಿ ನಿಮ್ಮಂತ ಹಿಂದೂ ಹುಲಿಗಳನ್ನ ಸಾಕಿ ಸೆಳೆಯುವ ಗಂಡು ಹುಲಿ ಏ ಜಯರಾಜ್. ಲೇ ಅರ್ಜುನ, ಹುಲಿ ಎಂದು ಕಬ್ಬಿನಿಂದ ಮಾತನಾಡಿದರೆ ಹಿಂದನ್ನಗಲಿದ ಗೋವಿನಂತೆ ಮಸನಕ್ಕೆ ಕಳಿಸುವೆ. ಹೋಗೆಂದ ಮಾತ್ರಕ್ಕೆ ಸೇಡಿಗೆ ಸೇಡಿ ಬಿದ್ದರೆ ಎಂದು ಹಿಂದಿರುವನಲ್ಲ ಈ ಪಣ ತೊಟ್ಟ ಅರ್ಜುನ. ಅಲ್ಲೇ ತಮ್ಮ ಅರ್ಜುನ, ಸೇಡಿಗೆ ಸೇಡಿ ಬಿದ್ದರೆ ಎಂದು ಹಿರಿಜರುವನಲ್ಲ ಈ ಪಣ ತೊಟ್ಟ ಚಲದಂಕಮಲ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡಲೇ. ಅಲ್ಲೇ ತಮ್ಮ ಅರ್ಜುನ, ಸಮಾಧಾನ ಮಾಡ್ಕೊಡ್ಲಿಪ್ಪ. ಏನ್ ಗುಡುಗಾಸಿಲ್ಲ ದಡ ದಡ್ ದಡ್ ಹೊಡೆದಾಗ ಮಾತಾಡಕತ್ತಿರಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೋರೇಟ. ಲೇ ಜಯರಾಜ್, ಹೋಗುವಾಗ ನಿನಗೊಂದು ಮಾತು ಹೇಳ್ತೇನೆ. ನಿನ್ನ ಜೀವನ ಬಾಳೆಂಬ ಬರಪುಟದಲ್ಲಿ ಬರೆದಿಟ್ಟುಕೋ. ಉತ್ತರ ಕರ್ನಾಟಕದ ಹೆಬ್ಬಾಗಿಲೆ ಎಂದು ಹೆಸರುವಾಸಿಯಾದ ಸಂತ ಸರ್ವಜ್ಞ, ಸಂತ ಶರೀಫ, ಅಂಬಿಗರ ಚೌಡಯ್ಯ, ಕಲೆ ಸಾಹಿತ್ಯ ಸಂಗೀತಕ್ಕೆ ಹೆಸರುವಾಸಿಯಾದ ಹಾವೇರಿ ಜಿಲ್ಲಾ ಬಾಡ ಗ್ರಾಮದಲ್ಲಿ ಜನಿಸಿ ಮನವ ಹೊಲವ ಮಾಡಿ ತನವ ನೇಗಿಲ ಮಾಡಿ ಮನ ಎಂಬ ಬೀಜ ಬಿತ್ತರೆ ಅಂತ ಈ ಇಡೀ ಜಗತ್ತಿಗೆ ಐಕ್ಯತೆ ವೇದಿಕೆಗಳನ್ನು ಸಾರಿ ಮಾಡಿ ಕಾಗಿನೆಲೆ ಎಂಬ ಕರ್ಮ ಭೂಮಿಯಲ್ಲಿ ಹುತಾತ್ಮರಾದ ಭಕ್ತ ಶ್ರೇಷ್ಠ ಕನಕದಾಸಗ ದಾಸ ಶ್ರೇಷ್ಠ ಅಂತಾರ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ
ಕೂಡಲ ಸಂಗಮ ದೇವ ಅಂತ ಕೂಡಲ ಸಂಗಮನಾಥನಲ್ಲಿ ಮನ್ನಲ್ಲಿ ಮುಕ್ತಿ ಹೊಂದಿದ ಜಗದ್ಗುರು ಬಸವಣ್ಣನವರಿಗೆ ತನ್ನ ತೊಡೆಯ ಚರ್ಮದ ಹೊದಿಕೆಯಿಂದ ಭೋಗ ರಕ್ಷೆಯನ್ನು ಅರ್ಪಿಸಿದ ಆ ಹರಳಿಯನಗ ಶಿಷ್ಯರಲ್ಲಿ ಮಹಾಶ್ರೇಷ್ಠ ಶಿಷ್ಯಂತರ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಅಂತ ಕೂಡ ಕುಂಟ ದೀನ ದಲಿತ ಅನಾಥ ಮಕ್ಕಳ ರಕ್ಷಕನಾಗಿ ಈ ಇಡೀ ಜಗತ್ತಿಗೆ ಸಂಗೀತದ ಸುರಿಮಳೆಯನ್ನೇ ಸುರಿಸಿ ನಲೆದಾಡುವ ದೇವರು ಅಂತ ಕಲಿಯುಗದ ಪ್ರತ್ಯಕ್ಷ ದೈವ ಸರ್ವ ಕುಲ ಕೋಟಿ ಕಲಾವಿದರ ಮನದಲ್ಲಿ ಮುಕ್ತಿ ಹೊಂದಿದ ಗದುಗಿನ ಪುಟ್ಟರಾಜ್ ಗವಾಯಿಗಳಿಗೆ ಸಂಗೀತ ಶ್ರೇಷ್ಠ ಅಂತಾರ. ಜಯರಾಜ್ ರಕ್ತ ಎಂಬ ಬೆವರನ್ನು ಈ ಭೂಮಿ ತಾಯಿಯಲ್ಲಿ ಸುರಿಸಿ ಈ ದೇಶಕ್ಕೆ ಅನ್ನ ಕೊಡುವ ಇರುವೆ 84 ಕೋಟಿ ಜೀವರಾಶಿಗೆ ಅನ್ನ ಕೊಡುವ ಈ ನೇಗಿಲ ಯೋಗಿ ರೈತನಗ ರೈತ ಶ್ರೇಷ್ಠ ಅಂತಾರ. ಬಡವರಂತ ಬಡ್ಡಿ ತಿಂದು ಬಜ್ಜು ಬಳಸಿಕೊಂಡು ಬಡವರ ಹೊಟ್ಟೆ ಮೇಲೆ ಕಾಲಿಟ್ಟು ಮೆರೆಯುವ ನಿಮ್ಮಂತ ದಿಟ್ಟ ಶ್ರೀಮಂತರಿಗೆ ನೀಚ ಶ್ರೇಷ್ಠ ಅಂತಾರ. ಜಯರಾಜ್, ನೀನು ನನಗೆ ಕೊಡುವ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆದ ಕರಿಕೆಯ ಪತ್ರಿಕೆ ಸಮಾನ. ಕುಲಕರ್ಣಿ, ಇಷ್ಟೆಲ್ಲವನ್ನು ಹೇಳಿದ ಮೇಲಾದರೂ ನನ್ನ ಭೂತ ಈ ವಿಷಯಕ್ಕೆ ಬಂದ್ರ ಮಗನ ನಿನ್ನ ಗೊತ್ತಲ್ಲ. ಜಯರಾಜ್, ನೀನು ಯಾರ ಶಾಪಕ್ಕೆ ಬಲಿಯಾದರೂ ಬದುಕಬಹುದು, ಆದ್ರ ಈ ನೇಗಿಲ ಯೋಗಿ ಅನ್ನದಾತನ ಶಾಪಕ್ಕೆ ಬಲಿಯಾದ್ರ ಸುಟ್ಕೊಂಡು ಹೋಗ್ತೀಯ. ಜಯರಾಜ್, ನೀನು ಗಾಳಿ ಆದ್ರ ನಾನು ಬಿರುಗಾಳಿ, ನೀನು ಬಿರುಗಾಳಿ ಆದ್ರ ನಾನು ಸುಂಟ್ರ ಗಾಳಿ, ನೀನು ಸುಂಟ್ರ ಗಾಳಿ ಆದ್ರ ನಾನು ಸುನಾಮಿ. ಜಯರಾಜ್, ನಿನ್ನ ಜಮೀನಿನಲ್ಲಿ ಫ್ಯಾಕ್ಟ್ರಿ ಕಟ್ಟುವುದನ್ನು ಬಿಟ್ಟು ನನ್ನ ಜಮೀನಿಗೆ ಏನಾದರೂ ಫ್ಯಾಕ್ಟ್ರಿ ಕಟ್ಟಲು ಬಂದಿದ್ದಾದರೆ ನೀ ಕಟ್ಟುವುದು ಫ್ಯಾಕ್ಟ್ರಿ ಅಲ್ಲಲೇ, ನೀ ಕಟ್ಟುವ ಫ್ಯಾಕ್ಟ್ರಿಯಲ್ಲಿ ನಿನ್ನ ಗುಂಡಿಟ್ಟು ಸಮಾಧಿ ಕಟ್ಟಿ ಓ ಸಮಾಧಿಯ ಮೇಲೆ ಅಖಿಲ ಕರ್ನಾಟಕ ರೈತ ಸಂಘದ ಹೆಸರು ಧ್ವಜ ಇಡದಿದ್ರ ಇವನು ನೀಯಾಗಿಲ ಯೋಗಿ ರೈತನೇ ಅಲ್ಲ. ಜಯರಾಜ್, ಏನಂಗ್ ನೋಡ್ತಾ ಇದ್ಯಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ಇಷ್ಟು ಜನರ ಮುಂದೆ ನಿನ್ನ ಅವಮಾನ ಮಾಡಿದ್ದು. ಈಗ ಏನ್ ಮಾಡ್ತೀಯ? ಇದು ನನ್ನವರು, ನನ್ನ ಏರಿಯಾ. ಈ ರೈತ ಈ ಮೂಗಬಸೂರಲ್ಲಿ ಗುಡುಗಿದ್ರ ಬೆಂಗಳೂರು ವಿಧಾನಸೌಧ ಗಡಗಣಂತ ನಡೆದೋಗಿತ್ತು. ಇದು ಆನಮುಖಾರ್ಜುನನ ಕೋಟೆ ಕಣ ಇದು. ಜಯರಾಜ್, ಯಾವ ಶ್ರೀಮಂತಿಕೆಯ ದರ್ಪದಿಂದ ಈ ಡ್ರೆಸ್ ಹಾಕಿಕೊಂಡು ನನಗೆ ಅವಮಾನ ಮಾಡಿದೆವು, ಅದೇ ಡ್ರೆಸ್ನಿಂದ ಬಟ್ಟೆ ಬರಿಯಲ್ಲ ಬೆಚ್ಚು ಬೆಳೆದು ಇನ್ನು ಮುಂದೆ ನಾನು ನಿನಗೆ ತೊಂದರೆ ಕೊಡ್ತಾನೆ ಇರ್ತೇನೆ, ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತೇನೆ. ಯಾಕಪ್ಪ ಅರ್ಜುನನ ಹೊಲಕ್ಕೆ ಫ್ಯಾಕ್ಟ್ರಿ ಕಟ್ಟಲು ಹೋದೆ? ಯಾಕಪ್ಪ ಕಲಿಯುಗದಲ್ಲಿ ಗರ್ಜಿಸ ಅರ್ಜುನನ ಎದುರು ಹಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನೀನು ನಿದ್ದೆಯಲ್ಲೇ ಬದುಕಬೇಕು. ಹಾಗೆ ಮಾಡದಿದ್ರ ಇವನು ಅರ್ಜುನನೇ ಅಲ್ಲ. ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಹೋಗ್ಲಿ, ಆಮೇಲೆ ಗೊತ್ತಾಕೆತ್ತ ಅಲ್ರಿ ಧನ್ಯಾರ ಏನು ಮಾತಾಡಿ ಹೋದ್ರಿ ನನ್ನ ಮಗ ಅರ್ಜುನ. ಛೇ 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 ಛೇ, ನಾನು ಕೇಳಬಾರ್ದು ಕೇಳಿನ್ರಿಪ್ಪ. ದಿಕ್ಕ ತೆಪ್ಪಿ ಹೋದ್ರಿ ನಂದು ಕಾಲಾಗ ಹಾಕಿ ತುಳಿದು ಬಿಡ್ತಾನಲ್ರಿಪ್ಪ. ಅಲ್ರಿ ಅವ್ನು ಕಾನಾಗ ಏನಾದ್ರೆ ನಾವು ಫುಟ್ಪಾತ್ ಮೇಲೆ ಹೆಣ ಕಂಡಾಕಂಡು ಏನ್ರಿ? ಕುಲಕರ್ಣಿ, ಮುಚ್ಚಿನ ಬಾಯಿ.
ಸಿಂಹ ಗುಹೆಯಲ್ಲಿ ಸುಮ್ಮನೆ ಮಲ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಬೇಟೆ ಆಡೋಕೆ ಬರೋದಿಲ್ಲ ಅಂತಲ್ಲ, ಅದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾಬ್ ಬೀಸಿದ್ರೆ ಎದುರಾಳಿ ಯಾರೇ ಆಗಿದ್ರು ಹರಿಕ್ ಬರ್ಕೊಂಡು ಬೆಳಕವೆ. ಹೆಡೆ ಎತ್ತಿರೋ ಸರ್ಪದ ಮೆತ್ತಿ ಮೇಲೆ ಎಷ್ಟೇ ಹಾಲು ಸುರಿದ್ರು ಅಲ್ಲಲ್ಲಿರೋ ವಿಷ ಕಡಿಮೆ ಆಗೋದಿಲ್ಲ. ಈ ಜೈರಾಜನ ಮುಂದೆ ಎಷ್ಟೇ ಯಮಕಿನ ಮಾತುಗಳನ್ನ ಆಡಿದ್ರು ಮನಸ್ಸಲ್ಲಿ ತುಂಬಿಕೊಂಡಿರೋ ದ್ವೇಷ ಕಡಿಮೆ ಆಗೋದಿಲ್ಲ. ಲೇ ಅರ್ಜುನ, ಅಂದು ಕೌರವರು ಪಾಂಡವರ ಮೇಲಿನ ಸೇಡಿಗಾಗಿ ರಣರಂಗದಲ್ಲಿ ಮಣ್ಣು ಮುಕ್ಕಿದ ಹಾಗೆ ಹಿರಣ್ಯ ಕಶ್ಯಪ ತನ್ನ ತಮ್ಮನ ಸಾವಿನ ಸೇಡಿಗಾಗಿ ದೇವಾನು ದೇವತೆಗಳನ್ನೇ ಬಲಿ ತೆಗೆದುಕೊಳ್ಳುತ್ತಿದ್ದವನು ನರಸಿಂಹನ ಕೈಯಲ್ಲಿ ಹತನಾಗಲಿಲ್ಲವೇ? ಇದೇ ಸೇಡಿಗಾಗಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡಿದಾಗಲೇ ನನಗೆ ಸಮಾಧಾನ. ಆ ರೀತಿ ಮಾಡದಿದ್ದರೆ ನನ್ನ ಹೆಸರು ಜಲಕ ಜಲಕ ಜೈರಾಜನೇ ಅಲ್ಲ. ಧನ್ಯಾರ ಒಂದು ಉಪಾಯ ಮಾಡ್ಬೇಕ್ರಿಪ್ಪ. ಇದಕ್ಕೆ ಒಂದು ಉಪಾಯದಿಂದ ಮಾಡಿ ಅವನು ನಮ್ಮ ತೋಟದ ಹೊಲಕ್ಕೆ ಕರ್ಸ್ಕೊಂಡ್ರೆ ಕರೆಸಿ ಮೈನ್ ಹಿಡೋಕೆ ಕಟ್ಟಿ ದಿವಸ ಇಟ್ಟಿಟ್ಟು ಮಾಡಿದಾಗ ಬುದ್ಧಿ ಬರ್ತೈತ್ರಿ. ನಾವು ಹಿಂಗೆ ಬಿಟ್ವಿ ನಮ್ಮನ್ನ ಚಟ ಕಟ್ಟೋದು ಗ್ಯಾರಂಟಿ ಸಾವ್ಕಾರ. ಇಲ್ಲೇ ಕುಂತ ಮಾತಾಡೋದು ಬ್ಯಾಡ್ರಿ, ಒಳಗೆ ಹೋಗಿ ಕುಂತು ಮಾತಾಡೋದು ನಡ್ರಿ. ನೀ ಹೇಳಿದಂತೆಯೇ ಆ ಅರ್ಜುನನನ್ನು ಇಂಚಿಂಚು ಕಡಿಮೆ ಮಾಡಿ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋಣ. ಕುಲಕರ್ಣಿ, ನಡಿ ಹೋಗೋಣ. ಅಷ್ಟು ಮಾಡಲೇ ನಡೆದಲ್ರಿ, ಹೊಲ ಬರೋದಲ್ರಿ. ನಡ್ರಿ, ಇದಕ್ಕೊಂದು ಸರಿಯಾದ ಉಪಾಯ ಹುಡುಕೋಣ. ನಡೆ. ಹೊಲ ತಗೊಂಡ